ಸಾರಿ, ಡ್ಯೂ ಟು ಮೈ ನೆಟ್ವರ್ಕ್ ಇಶ್ಯೂಸ್. ಸೊ ವರ್ಕ್ ಡನ್ ಅನ್ನ 3 ಕಂಡೀಷನ್ ಅನ್ನ ನೋಡಿದ್ವಿ ಅಲ್ವಾ. ವರ್ಕ್ ಡನ್ ಈಸ್ ಪಾಸಿಟಿವ್, ವರ್ಕ್ ಡನ್ ಈಸ್ ನೆಗೆಟಿವ್ ಅಂಡ್ ವರ್ಕ್ ಡನ್ ಈಸ್ 0. ಸೊ ನೆಕ್ಸ್ಟ್ we will learn next concept. So work done by a variable force. When we can say that work done is variable, ನಾನು ಹೇಳಿದೆ ಈಗ W is equal to FD cos theta ಅಂತ ಬರ್ದೆ ಅಲ್ವಾ. ಸೊ ದಟ್ ಇಸ್ ದಿ ಇಕ್ವೇಶನ್ ಆಫ್ ವರ್ಕ್ ಡನ್. ಇಕ್ವೇಶನ್ ಆಫ್ ವರ್ಕ್ ಡನ್ ಅನ್ನ ಏನಂತ ಬರ್ದಿದ್ದೇನೆ, W is equal to FD cos theta ಅಂತ ಬಳಸಿ ಬರ್ದಿದ್ದೇನೆ ಅಲ್ವಾ. ಹಾಗಾದ್ರೆ ವರ್ಕ್ ಡನ್ ಬೈ ಅ ವೇರಿಯೇಬಲ್ ಫೋರ್ಸ್ ಅಂದ್ರೆ ಏನು? ಇಲ್ಲಿ ಏನಾಗ್ತಾ ಇದೆ, force is variable. It is nothing but we know that force is a vector quantity. It having both magnitude and direction alva. So ಇಲ್ಲಿ work done variable ಅಂದ್ರೆ ಅರ್ಥ ಏನು? work done change force variable ಅಂದ್ರೆ ಅರ್ಥ force ಏನಾಗ್ತಾ ಇದೆ, ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ. ಸೊ ಮೇ ಬಿ ಮ್ಯಾಗ್ನಿಟ್ಯೂಡ್ ಚೇಂಜಸ್ ಆರ್ ಇಟ್ ಮೇ ಬಿ ಡೈರೆಕ್ಷನ್ ಇಸ್ ಆಲ್ಸೋ ಚೇಂಜ್ಡ್. ಹೌದಾ? ನಾವೇನಂತ ಹೇಳ್ತೇವೆ, ವರ್ಕ್ ಡನ್ ಬೈ ವೇರಿಯೇಬಲ್ ಫೋರ್ಸ್ ಹೇಳುವಾಗ ವೇರಿಯೇಬಲ್ ಫೋರ್ಸ್ ಅಂದ್ರೆ ಫೋರ್ಸ್ ಚೇಂಜ್ ಆಗ್ತಾ ಇದೆ ಅಂದ್ರೆ ಅರ್ಥ. ಫಾರ್ ಎಕ್ಸಾಂಪಲ್, ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ವಿ, 5 ನ್ಯೂಟನ್ ಅಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಿ ಒಂದು ಆಬ್ಜೆಕ್ಟ್ ಅನ್ನ ಮೂವ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. 5 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿ ಆಬ್ಜೆಕ್ಟ್ ಅನ್ನ ಏನ್ ಮಾಡ್ತಾ ಇದ್ದೇವೆ, ಮೂವ್ ಮಾಡ್ತಾ ಇದ್ದೇವೆ. ಆಯ್ತಾ? ಸೊ ಅಲ್ಲಿ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಆಯ್ತು ಅಲ್ವಾ. ಅದೇ ನಾವು ಆಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ತಾ ಹೋದಾಗ ಏನಾಗತ್ತ, ಅದರ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡೋದು ಚೇಂಜ್ ಆಗ್ತಾ ಹೋದಾಗ ಅದರ ಡಿಸ್ಪ್ಲೇಸ್ಮೆಂಟ್ ಕೂಡ ಏನಾಗ್ಬೇಕು, ಚೇಂಜ್ ಆಗ್ಬೇಕು ಅಲ್ವಾ. ಅದನ್ನ ನಾವು ವರ್ಕ್ ಡನ್ ಬೈ ಅ ವೇರಿಯೇಬಲ್ ಫೋರ್ಸ್ ಅಂತ ಹೇಳ್ತೇವೆ. ಸೊ ದಟ್ ಮೇ ಬಿ ಮ್ಯಾಗ್ನಿಟ್ಯೂಡ್ ಅಲ್ಲಾದ್ರೂ ಚೇಂಜ್ ಮಾಡಬಹುದು, ಇಲ್ಲ ಅಂದ್ರೆ ಏನ್ ಮಾಡಬಹುದು, ಡೈರೆಕ್ಷನ್ ಅಲ್ಲಾದ್ರೂ ಕೂಡ ಏನ್ ಮಾಡಬಹುದು, ಚೇಂಜ್ ಮಾಡಬಹುದು. ಸೊ ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಅಲ್ಲಿ ಈ ಡೈಗ್ರಾಮ್ ಅನ್ನ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಈ ಡೈಗ್ರಾಮ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ಇಲ್ಲಿ ಏನ್ ಮಾಡಿದೇವ, ಇದು ಎ ಪಾಯಿಂಟ್ ಆದ್ರೆ ಇದು ಬಿ ಪಾಯಿಂಟ್ ಅಲ್ವಾ. ಸೊ ಎ ಪಾಯಿಂಟ್ ಅಲ್ಲಿ ನಾನು ಏನ್ ಮಾಡಿದ್ದೇನೆ, ಐ ಶುಡ್ ಅಪ್ಲೈ ಸಮ್ ಫೋರ್ಸ್, 5 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇನೆ, ಜಾಸ್ತಿ ಮಾಡ್ತೇನೆ ಫೋರ್ಸ್ ಅನ್ನ, ಅವ್ರು ಕಡಿಮೆ ಮಾಡ್ತೇನೆ. ಸೊ ಚೇಂಜ್ ಮಾಡ್ತಾ 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 ಬಿ ಪಾಯಿಂಟ್ ತನಕ ಬಂದಿದ್ದೇನೆ. ಆಯ್ತಾ? ಸೊ ಇಲ್ಲಿ ನಾವು ಫೋರ್ಸ್ ಅನ್ನ ವೇರಿ ಮಾಡಿದ್ದೇವೆ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಕೂಡ ಏನಾಗ್ತಾ ಹೋಗ್ಬೇಕು, ವೇರಿ ಆಗ್ತಾ ಹೋಗ್ಬೇಕು ಅಲ್ವಾ. ಫೋರ್ಸ್ ವೇರಿ ಆಗ್ತಾ ಇದೆ ಅಂದ್ರೆ ಏನರ್ಥ, ಡಿಸ್ಪ್ಲೇಸ್ಮೆಂಟ್ ಕೂಡ ವೇರಿ ಆಗ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ x1 ನಲ್ಲಿ ಇರೋ ಡಿಸ್ಪ್ಲೇಸ್ಮೆಂಟ್ xn ತನಕ ಬಂತು ಅಲ್ವಾ, ಬಿಕಾಸ್ ಆಫ್ ದಿ ವೇರಿಯೇಬಲ್ ಫೋರ್ಸ್. ಸೊ ಇದರಿಂದ ಏನಾಗತ್ತೆ, ವರ್ಕ್ ಡನ್ ಕೂಡ ಚೇಂಜ್ ಆಗತ್ತೆ ಅಂತ ಹೇಳ್ತೇವೆ. ಈಗ ಕಾನ್ಸ್ಟೆಂಟ್ ಫೋರ್ಸ್ ಇದ್ರೆ ಕಾನ್ಸ್ಟೆಂಟ್ ವರ್ಕ್ ಡನ್ ಆಯ್ತು ಅಂತ ಹೇಳ್ಬೋದು. ಚೇಂಜ್ ಆಗ್ತಾ ಇದ್ರೆ ಏನಿಲ್ಲಿ ಫೋರ್ಸ್ ಅಪ್ಲೈ ನಾವು ಚೇಂಜ್ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಡೈರೆಕ್ಷನ್ ಆದ್ರೂ ಚೇಂಜ್ ಮಾಡಬಹುದು, ಮ್ಯಾಗ್ನಿಟ್ಯೂಡ್ ಅಲ್ಲಾದ್ರೂ ಚೇಂಜ್ ಮಾಡಬಹುದು. ಚೇಂಜ್ ಮಾಡ್ತಾ ಹೋದಾಗ ಏನಾಗತ್ತ, ಇಲ್ಲಿ ಪ್ರೊಡ್ಯೂಸ್ ಆಗೋ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಚೇಂಜ್ಡ್. ಸೊ ವೆನ್ ವಿ ಕ್ಯಾನ್ ಸೇ ದಟ್ work done by a variable force, work done by a variable force is defined as total work performed when a force whose magnitude or direction or both changes during the displacement of an object. It causes the displacement. This type of work is more complex to calculate than the work done by a constant force ಅಂತ ಹೇಳ್ತೇವೆ. ಇಲ್ಲಿ ಮೇನ್ ಆಗಿ ಏನಿಲ್ಲ, ಫೋರ್ಸ್ ಅನ್ನ ವೇರಿ ಮಾಡ್ತಾ ಇದ್ದೇವೆ, ಮ್ಯಾಗ್ನಿಟ್ಯೂಡ್ ಅಲ್ಲಾದ್ರೂ ವೇರಿ ಮಾಡಬಹುದು, ಡೈರೆಕ್ಷನ್ ಅಲ್ಲಾದ್ರೂ ವೇರಿ ಮಾಡಬಹುದು. ಅಕಾರ್ಡಿಂಗ್ ಟು ದಟ್ ವೇರಿಯೇಬಲ್ ಫೋರ್ಸ್ ಹಿಯರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ವೇರಿಡ್. ಡಿಸ್ಪ್ಲೇಸ್ಮೆಂಟ್ ಕೂಡ ಏನಾಗತ್ತೆ, ವೇರಿ ಆಗತ್ತೆ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡ್ತೇವೆ, ಹೀಗ್ ಮಾಡಿದಾಗ ನಮ್ಗೊಂದು ಏರಿಯಾ ಸಿಕ್ತು ಅಲ್ವಾ. ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ ಗೆ ಫೋರ್ಸ್ ಅಪ್ಲೈ ಆಗಿದೆ, x1 to xn ತನಕ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ನಾವು ಯು ಗೆಟ್ ಒನ್ ಏರಿಯಾ ಹಿಯರ್, ರೈಟ್? ಇಲ್ಲಿ ಏರಿಯಾ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಏರಿಯಾದಲ್ಲಿ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ ಅನ್ನೋದನ್ನ ಯಾವ ಫಾರ್ಮುಲಾನ ಯೂಸ್ ಮಾಡಿ ಬರೀತೇವೆ ಅಂದ್ರೆ, W is equal to ಇಂಟಿಗ್ರೇಷನ್. ಇಂಟಿಗ್ರೇಷನ್ ಗೊತ್ತಿದೆ ಅಲ್ವಾ. ಸಿ ದಿಸ್ ಇಂಟಿಗ್ರೇಷನ್ ಅಂಡ್ ಡಿಫರೆನ್ಸಿಯೇಷನ್ಸ್ ಆರ್ ಬೋತ್ ವೆರಿ ವೆರಿ ಇಂಪಾರ್ಟೆಂಟ್ ಆಪರೇಷನ್ಸ್ ಇನ್ ಮ್ಯಾಥ್ಸ್. ಮ್ಯಾಥ್ಸ್ ಅಲ್ಲಿ ಇಂಟಿಗ್ರೇಷನ್ ಮತ್ತೆ ಡಿಫರೆನ್ಶಿಯೇಷನ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಪರೇಷನ್ಸ್ ಅಲ್ವಾ. ಸೊ ಇಂಟಿಗ್ರೇಷನ್ ಅನ್ನ ಯಾವಾಗ ಯೂಸ್ ಮಾಡ್ತೇವೆ,
we have to find out some area of the object, right? Area of the object ಅನ್ನ ಕಂಡು ಹಿಡಿಲಿಕ್ಕೆ ಇಂಟಿಗ್ರೇಷನ್ ಅನ್ನ ಬಳಸ್ತೇವೆ. ಇಲ್ಲಿ ಏನಾಗಿದೆ, ಫೋರ್ಸ್ ವೇರಿ ಆಗಿದೆ, ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಜೊತೆ ಫೋರ್ಸ್ ವೇರಿ ಆಗ್ತಾ ಇದೆ. ಹಾಗೆ ಇಲ್ಲಿ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಕೂಡ ಚೇಂಜ್ ಆಯ್ತು. ಇದರಿಂದ ಏನಾಯ್ತು, ಡಿಸ್ಪ್ಲೇಸ್ಮೆಂಟ್ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ವೇರಿ ಆಯ್ತು ಅಂತ ಹೇಳ್ತೀರಾ. ಸೊ ಅದನ್ನ ಹಾಗಾದ್ರೆ ವರ್ಕ್ ಡನ್ ಬರೆಯೋದು ಹೇಗೆ, ಈ ಮಧ್ಯೆ ಇಷ್ಟು ಕವರ್ ಆಗಿದೆ ಅಲ್ವಾ ಡಿಸ್ಪ್ಲೇಸ್ಮೆಂಟ್, ಇದನ್ನೆಲ್ಲ ಸೇರಿ ಏನ್ ಮಾಡ್ಬೇಕು, ವರ್ಕ್ ಡನ್ ಇಕ್ವೇಶನ್ ಅನ್ನ ಬರಿಬೇಕು. ಹೇಗ್ ಬರೀತೇವೆ, ವರ್ಕ್ ಡನ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ. ಹಿಯರ್ ಎ ಅಂಡ್ ಬಿ ರಿಪ್ರೆಸೆಂಟ್ಸ್ ದಿ ಡಿಸ್ಪ್ಲೇಸ್ಮೆಂಟ್ ಪಾಯಿಂಟ್ಸ್. ಎ ಮತ್ತೆ ಬಿ ಅನ್ನೋದು ಬೇರೆ ಬೇರೆ ಡಿಸ್ಪ್ಲೇಸ್ಮೆಂಟ್ ಪಾಯಿಂಟ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ದಿ ಫಂಕ್ಷನ್ ಆಫ್ ಎಫ್ ಅಂತ ಹೇಳ್ತೇವೆ. ಸೊ ಫೋರ್ಸ್ ಎಷ್ಟು, ಇಲ್ಲಿಂದ ಇಲ್ಲಿ ತನಕ ಎಷ್ಟು ಅಮೌಂಟ್ ಆಫ್ ಫೋರ್ಸ್ ಅಪ್ಲೈ ಆಗಿದೆ ಅನ್ನೋದನ್ನ ಬರೆದು ನೆಕ್ಸ್ಟ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕು, ಇಂಟಿಗ್ರೇಟ್ ಮಾಡ್ಬೇಕು. This is the very important formula to calculate the work done by a variable force. ಇದು ನಮ್ಗೆ ಏನಂತ ಹೇಳ್ತೇವೆ, ವರ್ಕ್ ಡನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೇವೆ. ಹಾಗಾದ್ರೆ ವರ್ಕ್ ಡನ್ ಬೈ ಕಾನ್ಸ್ಟೆಂಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಎಫ್ ಡಿ ಕಾಸ್ ಥೀಟಾ ಅಂತ ಹೇಳ್ತೇವೆ. ವರ್ಕ್ ಡನ್ ಬೈ ಅ ವೇರಿಯೇಬಲ್ ಫೋರ್ಸ್ ಇಸ್ ನಥಿಂಗ್ ಬಟ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ವರ್ಕ್ ಡನ್ ಬೈ ಅ ವೇರಿಯೇಬಲ್ ಫೋರ್ಸ್. ನೆಕ್ಸ್ಟ್ ವಿಲ್ ಸಿ ವಾಟ್ ಈಸ್ ಸ್ಪ್ರಿಂಗ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್ ಅಂದ್ರೆ ಏನು ಹಾಗಾದ್ರೆ, ಸ್ಪ್ರಿಂಗ್ ಫೋರ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸಿ ಹಿಯರ್, ಸ್ಪ್ರಿಂಗ್ ಫೋರ್ಸ್ ಇಸ್ ಆಲ್ಸೋ ನೋನ್ ಆಸ್ ರೀಸ್ಟೋರಿಂಗ್ ಫೋರ್ಸ್. ಸ್ಪ್ರಿಂಗ್ ಫೋರ್ಸ್ ಅನ್ನ ನಾವು ರೀಸ್ಟೋರಿಂಗ್ ಫೋರ್ಸ್ ಅಂತ ಕೂಡ ಕರೀತೇವೆ, ಆಯ್ತಾ. ಸೊ ಇಲ್ಲಿ ಏನಾಗತ್ತೆ, ವಾಟ್ ಈಸ್ ಸ್ಪ್ರಿಂಗ್ ಫೋರ್ಸ್. ಹಾಗಾದ್ರೆ ಸ್ಪ್ರಿಂಗ್ ಫೋರ್ಸ್ ಅಂದ್ರೆ ಏನು. ಸಿ ಹಿಯರ್, ನಿಮ್ಗೆಲ್ಲ ಸ್ಪ್ರಿಂಗ್ ಗೊತ್ತಿದೆ ಅಲ್ವಾ, ನೋಡಿರ್ತೀರ ಎಲ್ಲೆಲ್ಲಿ ಪೆನ್ ಅಲ್ಲಿ ಸ್ಪ್ರಿಂಗ್ ಇರುತ್ತೆ, ಆಮೇಲೆ ಸೈಕಲ್ ಸೀಟ್ ಅಲ್ಲಿ ಸ್ಪ್ರಿಂಗ್ ಅನ್ನ ಜಾಯಿನ್ ಮಾಡಿರ್ತಾರೆ ಅಲ್ವಾ. ಅದೇನಾಗತ್ತ, ಇಟ್ ಬಿಕಮ್ಸ್
ಕಾಂಪ್ರೆಸ್ ಅಂಡ್ ಎಕ್ಸ್ಪಾಂಡ್, ರೈಟ್? ನಾವು ಫೋರ್ಸ್ ಅಪ್ಲೈ ಮಾಡಿದಾಗ, ಈಗ ಒಂದು ಸ್ಪ್ರಿಂಗ್ ಇದೆ ಅಂತ ಇಟ್ಕೊಳ್ಳಿ, ಇದು ಒಂದು ಸ್ಪ್ರಿಂಗ್ ಆದ್ರೆ ನಾನು ಏನ್ ಮಾಡ್ತೇನೆ, ಅಪ್ಲೈ ಸಮ್ ಫೋರ್ಸ್ ಅಂಡ್ ಎಕ್ಸ್ಪಾಂಡ್ ದಿಸ್. ಓಕೆ, ಇದರ ಫೋರ್ಸ್ ಅಪ್ಲೈ ಮಾಡಿ ಎಳಿತೇನೆ ಈ ಸ್ಪ್ರಿಂಗ್ ಅನ್ನ, ಏನಾಗತ್ತೆ ಅದು? ಇಟ್ ಗೆಟ್ ಎಕ್ಸ್ಪಾಂಡ್. ಹೇಗೆ ಎಕ್ಸ್ಪಾಂಡ್ ಆಯ್ತು? ಬಿಕಾಸ್ ಆಫ್ ದಿ ಅಪ್ಲೈಡ್ ಫೋರ್ಸ್. ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ದಕ್ಕೆ ಏನಾಯ್ತು? ಸ್ಪ್ರಿಂಗು ಎಕ್ಸ್ಪಾಂಡ್ ಆಯ್ತು, ಹೌದಾ? ಅದನ್ನೇ ನಾನು ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇನೆ, ಹೀಗೆ ಜಸ್ಟ್ ಫ್ರೀ ಬಿಡ್ತೇನೆ, ಹಾಗೇನಾಗತ್ತೆ? ಇಟ್ ಬಿಕಮ್ಸ್ ಕಂಪ್ರೆಸ್, ಅಲ್ಲ ವಾಪಸ್ ಅದರ ಸ್ಟೇಜಿಗೆ ಬರುತ್ತೆ. ಅದೇ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನ್ ಮಾಡ್ತೇನೆ, ಇನ್ವರ್ಡ್ ಅಲ್ಲಿ ಪುಷ್ ಮಾಡ್ತೇನೆ, ಆಗೇನಾಗತ್ತೆ? ಅದು ಎಕ್ಸ್ಪಾಂಡ್ ಇದ್ದಿದ್ದು ಕಂಪ್ರೆಸ್ ಆಯ್ತು, ರೈಟ್? ಬಿಕಾಸ್ ನಾವು ದ ಫೋರ್ಸ್ ಈಸ್ ಆಕ್ಟಿಂಗ್ ಲೈಕ್ ದಿಸ್, ಹೀಗೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದೀರಾ, ಆಗ ಏನಾಯ್ತು? ಕಂಪ್ರೆಸ್ ಆಯ್ತು. ಹೊರಗಡೆ ಹೇಳಿದ್ರೆ ಎಕ್ಸ್ಪಾಂಡ್ ಆಯ್ತು, ಒಳಗಡೆಯಿಂದ ಫೋರ್ಸ್ ಅನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಕಂಪ್ರೆಸ್ ಆಯ್ತು, ಅಲ್ವಾ? ಸೊ ಇದನ್ನೇ ನಾವು ಏನಂತ ಕರಿತೇವೆ? ಸ್ಪ್ರಿಂಗ್ ಫೋರ್ಸ್ ಅಂತ ಕರಿತೇವೆ. ದ ಸ್ಪ್ರಿಂಗ್ ಫೋರ್ಸ್ ಇಸ್ ಆಲ್ಸೋ ನೋನ್ ಆಸ್ ರೀಸ್ಟೋರಿಂಗ್ ಫೋರ್ಸ್. ಇದನ್ನ ರೀಸ್ಟೋರಿಂಗ್ ಫೋರ್ಸ್ ಅಂತ ಯಾಕೆ ಕರಿತೇವೆ? ಮೀನ್ಸ್ ಯಾವಾಗ ನಾವು ಫೋರ್ಸ್ ಅನ್ನ ಅಪ್ಲೈ ಮಾಡ್ತೇವೋ ಆಗ ಮಾತ್ರ ಅದೇನಾಗತ್ತೆ? ಎಕ್ಸ್ಪಾಂಡ್ ಆಗತ್ತೆ ಮತ್ತೆ ಕಂಪ್ರೆಸ್ ಆಗತ್ತೆ, ಅಲ್ವಾ? ಇಲ್ಲ ಅಂದ್ರೆ ಏನಾಗತ್ತೆ? ಫಾರ್ ಎಕ್ಸಾಂಪಲ್, ನಾವು ಐ ಶುಡ್ ಅಪ್ಲೈ ಸಮ್ ಫೋರ್ಸ್ ಅಂಡ್ ಎಕ್ಸ್ಪಾಂಡ್ ದ ಒನ್ ಸ್ಪ್ರಿಂಗ್. ಓಕೆ, ಒಂದ್ ಸ್ಪ್ರಿಂಗ್ ಅನ್ನ ಏನ್ ಮಾಡಿದ್ದೇನೆ, ಫೋರ್ಸ್ ಅಪ್ಲೈ ಮಾಡಿ ಎಳಿತಾ ಇದ್ದೇನೆ, ಆಯ್ತಾ? ಎಳ್ದಾಗ ಏನಾಯ್ತದು? ಎಕ್ಸ್ಪಾಂಡ್ ಆಯ್ತು. ನೆಕ್ಸ್ಟ್ ಅಲ್ಲಿ ಏನ್ ಮಾಡಿ, ಏನು ಮಾಡಬೇಡಿ, ಫೋರ್ಸ್ ಅಪ್ಲೈ ಮಾಡಬೇಡಿ, ಜಸ್ಟ್ ಆ ಸ್ಪ್ರಿಂಗ್ ಅನ್ನ ಬಿಟ್ಬಿಡಿ, ಏನಾಗತ್ತ? ಇಟ್ ರೀಗೇನ್ ಇಟ್ಸ್ ಒರಿಜಿನಲ್ ಪೊಸಿಷನ್. ಅದೇನ್ ಮಾಡತ್ತೆ? ಅದರ ಒರಿಜಿನಲ್ ಪೊಸಿಷನ್ ಗೆ ಬರುತ್ತೆ, ಅಲ್ವಾ? ಆಗ ಬರೋದಿಕ್ಕೆ ಅದು ಏನಾಯ್ತು? ಸ್ಪ್ರಿಂಗು ಕೂಡ ನಾವು ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅಪ್ಲೈ ಮಾಡ್ತೇವೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಇರತ್ತೆ? ಸ್ಪ್ರಿಂಗು ಕೂಡ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ರೀಸ್ಟೋರಿಂಗ್ ಫೋರ್ಸ್. ಅದನ್ನ ನಾವೇನಂತ ಕರಿತೇವೆ? ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೇವೆ. ಸಿ, ದಿಸ್ ರೀಸ್ಟೋರಿಂಗ್ ಫೋರ್ಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಆಪೋಸಿಟ್ ಫೋರ್ಸ್ ಆಫ್ ದಿ ಅಪ್ಲೈಡ್ ಫೋರ್ಸ್ ಅಂತ ಹೇಳ್ತೇವೆ. ಅಪ್ಲೈಡ್ ಫೋರ್ಸಿಗೆ ಆಪೋಸಿಟ್ ಆಗಿ ಸ್ಪ್ರಿಂಗ್ ಏನ್ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೋ ಅದನ್ನ ಏನಂತ ಕರಿತೇವೆ? That is called restoring force. A force exerted by a spring that opposes its compression stretching always act to return to its original or unstretched position. That force is called spring force or it is called restoring force. ಆ ಫೋರ್ಸ್ ಅನ್ನ ಸ್ಪ್ರಿಂಗ್ ಫೋರ್ಸ್ ಅಥವಾ restoring force ಅಂತ ಹೇಳ್ತೇವೆ. That is write the equation like this: F is equal to minus kx ಅಂತ ಬರೀತೇವೆ. Here k is, F represents the spring force, k is the spring constant. Here k is considered as constant, that is called spring constant. X is nothing but displacement takes place due to the applied force. So applied force ಅನ್ನ, ಫೋರ್ಸ್ ಇಂದ ಏನು ಡಿಸ್ಪ್ಲೇಸ್ಮೆಂಟ್ ಆಗಿದೆಯೋ ಅದನ್ನ x ಅಂತ ತಗೊಳ್ತೇವೆ. that k is represents the spring constant. k ಅನ್ನ ಏನಂತ ಹೇಳ್ತೇವೆ? ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ತಗೊಳ್ತೇವೆ. ಸೊ ಹಾಗಾದ್ರೆ ಸ್ಪ್ರಿಂಗ್ ಫೋರ್ಸ್ ಗೆ ಇಕ್ವೇಶನ್ ಅನ್ನ ಏನಂತ ಬರೀತೇವೆ? F is equal to minus kx ಅಂತ ಹೇಳ್ತೇವೆ. ಸೊ ಸ್ಪ್ರಿಂಗ್ ಆಲ್ಸೋ ಎಕ್ಸರ್ಟ್ ಸಮ್ ಫೋರ್ಸ್. ದಟ್ ಫೋರ್ಸ್ ಈಸ್ ಕಾಲ್ಡ್ ರೀಸ್ಟೋರಿಂಗ್ ಫೋರ್ಸ್. ಅದನ್ನ ನಾವೇನಂತ ಕರಿತೇವೆ? ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೇವೆ. See why that negative sign what is that negative sign indicate in that equation? Equation ಅಲ್ಲಿ ನೆಗೆಟಿವ್ ಸೈನ್ ಅನ್ನ ಹಾಕಿದ್ದೇವೆ ಅಲ್ವಾ? F is equal to minus kx ಅಂತ ಹಾಕಿದ್ದೇನೆ. ಆ ನೆಗೆಟಿವ್ ಸೈನ್ ಏನನ್ನ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ, ಇಟ್ indicates the spring force acts in opposite direction. ನಾವು ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಅನ್ನ ಹಾಕ್ತೇವೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಏನಾಗ್ತಾ ಇದೆ? ಸ್ಪ್ರಿಂಗ್ ಕೂಡ ಒಂದು ಫೋರ್ಸ್ ಅನ್ನ ಆಕ್ಟ್ ಮಾಡ್ತಾ ಇದೆ. ಸೊ ಅದೆರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದಕ್ಕೆ ನಾವಿಲ್ಲಿ ಏನ್ ಮಾಡಿದ್ದೇವೆ? ಮೈನಸ್ ಅನ್ನ ಹಾಕಿದ್ದೇವೆ. F is equal to minus kx. Here negative sign indicates the restoring force of the spring, or it indicates the spring force which acts in the opposite direction of the displacement ಅಂತ ಹೇಳ್ತೇವೆ. ಸೊ ಇದು ಏನನ್ನ ರಿಪ್ರೆಸೆಂಟ್ ಮಾಡತ್ತೆ? ಸ್ಪ್ರಿಂಗ್ ಫೋರ್ಸ್ ಇಕ್ವೇಶನ್ ಅನ್ನ ರಿಪ್ರೆಸೆಂಟ್ ಮಾಡತ್ತೆ. ಸೊ ಇದಿಷ್ಟು ಕಾನ್ಸೆಪ್ಟು. ಐ ಆಮ್ ಅಪಾಲೋಜಸ್ ಟು ಯು ಆಲ್. ಓಕೆ, ನಾನು ಇವತ್ತಿನ ಕ್ಲಾಸಲ್ಲಿ ಕರೆಕ್ಟ್ ಆಗಿ ಕನ್ವೆ ಮಾಡೋಕೆ ಆಗ್ತಾ ಇಲ್ಲ ಡ್ಯೂ ಟು ಮೈ ಸಿಗ್ನಲ್ ಇಶ್ಯೂಸ್. ಸೊ ಇವತ್ತು ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಕ್ಲಾಸ್ ಅನ್ನ ಅಷ್ಟು ಕರೆಕ್ಟ್ ಆಗಿ ಮಾಡಕ್ ಆಗಿಲ್ಲ. ಸಾರಿ ಕೇಳ್ತಾ ಇದ್ದೇನೆ. ನಾಳೆ ಕ್ಲಾಸ್ ಅಲ್ಲಿ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ಅನ್ನ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಆಯ್ತಾ? ಸೊ ಇವತ್ತಿನ ಕ್ಲಾಸ್ ಅಲ್ಲಿ
ನೆಟ್ವರ್ಕ್ ಇಶ್ಯೂ ತುಂಬಾ ಇದೆ, ಸಾರಿ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಮೈ ಟುಮಾರೋಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಾನ್ಸೆಪ್ಟ್ ಅನ್ನ ಎಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಐ ವಿಲ್ ಸ್ಟಾಪ್ ಮೈ ಟುಡೇಸ್ ಕ್ಲಾಸ್ ಹಿಯರ್. ಒನ್ಸ್ ಅಗೇನ್ ಸಾರಿ.